ಬಿಟ್ಟಿದ್ರೆ MP ಸೀಟ್ ಬರ್ಲಾಗ್ತಿತ್ತು ನಮ್ದ. ಜನ BJP ಜೊತೆಗಿದಾರ. ಅದಕ್ಕೆ ಸರ್ಕಾರ ಇದ್ದಾಗ ಇಬ್ರಿಬ್ರು ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗ ಸೋಲ್ತಾನು, ಅದು ಹಿನಾಯ ಸೋಲು ಅನುಭವಿಸ್ತಾನು. ಇದ್ರ ಅರ್ಥ ಜನ ನಮ್ಮ ಜೊತೆಗಿದಾರು. ಮತ್ತು ಜನ ಹೆಂಗೆ ಇದ್ದಾಗ ಬರ್ತಾರೆ. ಅವರು ಇದ್ದ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಈಗ ಒಮ್ಮೆ ಗ್ಯಾರಂಟಿಗ ಮೋಸ ಹೋಗ್ಯಾರ ಪಾಪ. ಇನ್ನು ಮುಂದಿನ ಸಲ ಗ್ಯಾರಂಟಿ ಕೊಡ್ತಾರೆ ಅವ್ರಿಗೆ, ನಿಮ್ದು ಏನು ವ್ಯವಸ್ಥೆ ಮಾಡೋದಂತ. ನೀವು ಅಧಿಕಾರಬೇಕಷ್ಟೇ. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ತಮ್ಮ ಎದುರುಗಡೆ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದು. ನನಗೆ ಆ ದಿವಸ ಒಂದು ಮಾತು ಹೇಳಿದ್ನ, ಕಾಂಗ್ರೆಸ್ದವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೋ, ಅದು ಸಾಧನಾ ಸಮಾವೇಶ ಅಲ್ಲ, ಸಂಪಾದನಾ ಸಮಾವೇಶ ಅಂತ. ಆ ದಿವ್ಸ ಪ್ರೆಸ್ ಕಾನ್ಫರೆನ್ಸ್ದಲ್ಲಿ ನಮಗೆ ನೀವು ಮಾಧ್ಯಮ ಸ್ನೇಹಿತರ ಅಂದ್ರೆ ನಮ್ಮ ಧ್ವನಿಗ ನೀವು ಪೊಲೀಸ್ ಸ್ಟೇಷನ್ ಇದ್ದಂಗೆ. ನಮ್ಮ ಧ್ವನಿ FIR ಮಾಡಿದ್ದು ನಾವು ಆ ದಿವ್ಸ ನಿಮ್ಮ ಎದುರುಗಡೆ ಈ ಸರ್ಕಾರ ವಿರುದ್ಧ. ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇದ್ದೀವಿ. ಇದು ಚಾರ್ಜ್ ಶೀಟ್ ಬುಕ್ಕ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪಕ್ಷ ವತಿಯಿಂದ. ಈ ಚಾರ್ಜ್ ಶೀಟ ಜನರ ಮಟ್ಟ ತಲುಪಿಸುವಂಥ, ಜನರಿಗೆ ಧ್ವನಿಯಾಗಿ ಜನರ ಮಟ್ಟ ತಲುಪಿಸೋದು ಕೆಲಸ ನಮ್ಮ ಮಾಧ್ಯಮ ಸ್ನೇಹಿತರು ಮಾಡ್ತಾರೆ. ಅದಕ್ಕೆ ಇವತ್ತೆಲ್ಲ ನಮ್ಮ ನಾಯಕರ ಅವ್ರ ಉಪಸ್ಥಿತಿಯಲ್ಲಿ ಇದು ಪ್ರೆಸ್ ಕಾನ್ಫರೆನ್ಸ್ ಚಾರ್ಜ್ ಶೀಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮತ್ತೆ ಅದೇ ರಿಪೀಟ್ ಮಾಡೋದು ಬಹುಶಃ ಅವಶ್ಯಕತೆ ಇಲ್ಲ, ಆದ್ರೂ ಮತ್ತೊಮ್ಮೆ ಹೇಳ್ತೀನಿ. 2 ವರ್ಷ ಆಯ್ತು ಈ ಸರ್ಕಾರ ಬಂದಿನ ದಿವಸದಿಂದ ಇಲ್ಲಿವರೆಗೆ 2 ವರ್ಷದಲ್ಲಿ ಮುಡಾ ಹಗರಣ ಇರ್ಬೋದು, ವಾಲ್ಮೀಕಿ ಇತರ ಸಲ ಇಟ್ಟಿನಂಥ ಹಣ ಹಗರಣ ಇರ್ಬೋದು, ದಲಿತ ಸಮಾಜಿಗೆ ಇಟ್ಟಿನಂಥ ಹಣ ಹಗರಣ ಇರ್ಬೋದು, ಎಷ್ಟೋ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿಂದ ನಾವು ನಮ್ಮ ಎದುರುಗಡೆ ಉದಾಹರಣೆಗಳಿದಾವು. ಬೇರೆ ರಾಜ್ಯದಲ್ಲಿ ಚುನಾವಣೆ ನಡಿಕತ್ರ ATMದ ಕೆಲಸ ಈ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಕಾಂಗ್ರೆಸ್ ಪಕ್ಷಿಗ ಅಂದ್ರೆ ತೆಲಂಗಾಣದ ಒಂದು ಉದಾಹರಣೆ, ಚುನಾವಣೆ ಅಲ್ಲಿ ನಡೀತಾ ಇತ್ತು, ಇಲ್ಲಿಂದ ದುಡ್ಡು ಅಲ್ಲಿ ಹೋಗಿದ್ದ. ಇವರು ಗ್ಯಾರಂಟಿ ಹೆಸರ ಮೇಲೆ ನಮ್ಮ ಕರ್ನಾಟಕ ನಾಡಿನ ಎಲ್ಲ ಜನರಿಗೆ ದ್ರೋಹ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಕಾನೂನು ವ್ಯವಸ್ಥೆ ಅಂತ ಹಾದಿ ಕೆಟ್ಟು ಹೋಗಿತ್ತು. ತಾವು ಇವತ್ತು ಬೆಳಗ್ಗೆ ಬಹುಶಃ ಸಾಕಷ್ಟು ಮಾಧ್ಯಮ ಸ್ನೇಹಿತರು ಇದ್ರು, ಸಂತಿ ಬಸವಾಡದಲ್ಲಿ ನಡೆದಿನಂಥ ಘಟನೆ, ಆ ಘಟನೆಗೆ ಯಾವ ಥರ ರಾಜಕಾರಣದ ಒಂದು ಟೂಲ್ ಮಾಡಿ ಉಪಯೋಗ ತಗೊಳ್ಳೋಂಥ ಅಧಿಕಾರಿಗಳ ಮತ್ತು ಸರ್ಕಾರ ನಾವು ನೋಡ್ತಾ ಇದ್ದೀವಿ. ಒಂದು ಸಮಾಜದ ಮೇಲೆ ಏನಾದ್ರು ಒಂದು ಘಟನೆ ನಡೆದಾಗ 2 ಸಮಾಜದಲ್ಲಿ ಬೆಂಕಿ ಹಚ್ಚೋಕ್ಕಿಂತ ಅವ್ರಿಗೂ ಎದುರುಗಡೆ ಕೂಡಿಸಿ ಅದು ಬಗೆಹರಿಸುವಂಥ ಜವಾಬ್ದಾರಿ ಪ್ರಶಾಸನ, ಅಲ್ಲಿರುವಂಥ ಜಿಲ್ಲಾ ಮಂತ್ರಿ, ಅಲ್ಲಿರುವಂಥ ಮತ್ತೆ ಯಾರು ಮಂತ್ರಿಗಳ ಶಾಸಕರು ಇದ್ರೆ ಅದು ಮಾಡಬೇಕು. ಆದ್ರೆ ಒಂದೇ ಸಮಾಜ ಜನರಿಗೆ ಭೇಟಿಯಾಗಿ ನೀವು ಮಾಡೋದು ಸರಿ ಅಂತ ಹೇಳಿ ಬೆಂಕಿ ಹಚ್ಚೋ ಅಂತ ಅಂದ್ರೆ ಕಾನೂನು ವ್ಯವಸ್ಥೆ ಕೆಡಿಸೋ ಅಂಥ ಕೆಲಸ ನಾವು 2 ವರ್ಷದಲ್ಲಿ ನೋಡ್ತಾ ಇದ್ದೀವಿ. ಆದ್ರೂ ಕಾನ್ಫಿಡೆನ್ಸ್ ನೋಡ್ರಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವ್ರದ ಸಾಧನಾ ಸಮಾವೇಶ ಮಾಡ್ತಾರೆ. ಇಷ್ಟೆಲ್ಲ ಇದ್ದಾಗೂ ಸಾಧನಾ ಸಮಾವೇಶ ಮಾಡಿ ನಾವು ಯಾವ ಥರ ನಾಚಿಕೆ ಬಿಟ್ಟಿದ್ದೀವಿ, ಇದು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಅಂತ ಇದು ಸಾಧನಾ ಸಮಾವೇಶ ಮಾಡಿ ಕರ್ನಾಟಕ ನಾಡಿನ ಪ್ರತಿಯೊಬ್ಬ ಜನರಿಗೆ ತೋರಿಸುವಂಥ ಕೆಲಸ ಸರ್ಕಾರ ಮಾಡಿದೆ. ಅದರ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಸಂದರ್ಭದಲ್ಲಿ ಹೋರಾಟ ಮುಖಾಂತರ, ಅದು ವಿಧಾನಸಭೆ ಒಳಗಡೆ ಇರ್ಬೋದು, ವಿಧಾನಸಭಾ ಹೊರಗಡೆ ಇರ್ಬೋದು, ಆ ಹೋರಾಟ ಮುಖಾಂತರ ಅವ್ರಿಗೆ ಪ್ರಶ್ನೆ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಆ ದಿವಸ ಮಾಧ್ಯಮ ಸ್ನೇಹಿತರು ಕೆಲವೊಂದು ಪ್ರಶ್ನೆನೂ ಮಾಡ್ರು, ನಿಮ್ಮದು ಹೋರಾಟ ಎಲ್ಲೋ ವೀಕ್ ಇದೆಯೇನ, ನೀವು ಎಲ್ಲೋ ಕಡಿಮೆ ಬೀಳ್ತಾ ಇದ್ದೀರೇನಂತ. ನಾ ಆ ದಿವಸನೂ ಹೇಳಿನಿ, ಇವತ್ತೂ ರಿಪೀಟ್ ಮಾಡ್ತೇನೆ, ಈ ಸರ್ಕಾರ ಮಂಡ ಸರ್ಕಾರ ಇದೆ. ನೀವು ಎಷ್ಟು ಹೋರಾಟ ಮಾಡ್ರಿ, ಎಷ್ಟು ಬೈರಿ, ಏನು ಬೇಕಾದ ಮಾತಾಡ್ರಿ, ನಮಗೇನೂ ಫರ್ಕ್ ಆಗೋದಿಲ್ಲ. ನಾವು ಆರಾಮವಾಗಿ 5 ವರ್ಷ ಹೇಗೆ ತೆಗೋದ ಇದು ಒಂದೇ ಯೋಚನೆ ಮಾಡ್ಕೊಂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಈಗಿರುವಂಥ ಸರ್ಕಾರ ಕರ್ನಾಟಕದಲ್ಲಿ ಅದೇ ಥರ ಒಂದು ಆಡಳಿತ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ವ್ಯವಸ್ಥೆ ಇದಿರ್ಬೋದು. ಇವತ್ತಂತ ನಾವು ನೋಡ್ತಾ ಇದ್ದೀವಿ, ನಮ್ಮ ಗೃಹ ಸಚಿವರ ಇಡೀ ದಾಳಿ ಆಗಿಂದ ಈಗ ನಾವು ಒಂದು ವಾಟ್ಸಪ್ ಮುಖಾಂತರ ನೋಡಿ, ನನಗೆ ಗೊತ್ತಿಲ್ಲ ನಿಜಾನೋ ಸುಳ್ಳು ಅಂತ, ಅಂದ್ರೆ ಅವ್ರದ್ದು ಒಂದು ಇವ್ರ ಜೊತೆ ಇರುವಂಥ ಕನೆಕ್ಷನ್, ಅಂದ್ರೆ ಎಷ್ಟು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆ ಎಲ್ಲ ಒಂದು PhD ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂಥ ಮಂತ್ರಿಗಳ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಇವತ್ತು ಇವ್ರು 2 ವರ್ಷದಲ್ಲಿ ನಾವು ಸಾಧನೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆ ಹೇಳಿದ್ನಿ ಸಂಪಾದನೆ, ಆ ಸಂಪಾದನೆಗೆ ಅನುಗುಣವಾಗಿ ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಕೆಲಸ ಇವತ್ತು ಈ ಬುಕ್ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲೇ ಬಿಡುಗಡೆ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಇದು ನಿಮಗೂ ಕೂಡ ಕೊಡ್ತೀವಿ. ಇದು ಬುಕ್ ಜನರ ಮಟ್ಟ ತಲುಪಿಸ್ಲಿ ಅಂತ ನಿಮ್ಗೆ ಈ ನಮ್ಮ ಮಾಧ್ಯಮ ಏನು ಎಲ್ಲ ಸ್ನೇಹಿತರು ತಾವು ಸೇರಿದಿರಿ, ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಾವು ನಿಮಗೆ ವಿನಂತಿ ಮಾಡ್ತಾ ಇದ್ದೀವಿ.
ದುರುಪಯೋಗ ಆಗುಲ್ದನ ಈಗ 2 ವರ್ಷದ ನಾವೇನು ಚಾರ್ಜ್ ಶೀಟ್ ಕೊಡ್ತಾ ಇದೀವಿ, ಅದ್ರಾಗ ಪ್ರತಿಯೊಂದಿಗೂ ಆಡಳಿತದ ದುರುಪಯೋಗದ ಉದಾಹರಣೆಗಳಿದಾವೆ. ನಾ ಇವತ್ತು ಬೆಳಗಿಂದ ಹೇಳ್ತಾ ಇದ್ದೇನಲ್ಲ, ಸಂತಿ ಬಸ್ತುವಾಡದಲ್ಲಿ ಕಳೆದ 12 ದಿವಸ ಆಯ್ತು ಅಲ್ಲಿರುವಂಥ ಅಮಾಯಕ ಹುಡುಗರಿಗೆ ಹೊಡೆಯೋದ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಆ ಘಟನೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನಡೆದಿದ್ದ ಘಟನೆ ನಿಜವಾಗಿ ನಡೆದಿದ್ರ ಅದು ಮುಸ್ಲಿಂ ಸಮಾಜ್ಗಿರ್ಲಿ, ಹಿಂದೂ ಸಮಾಜ್ಗಿರ್ಲಿ, ಇಸಾಯಿ ಸಮಾಜ್ಗಿರ್ಲಿ, ಯಾವ ಧರ್ಮದ್ದು ಅಪಮಾನ ಆಗಬಾರ್ದಂತ ಅದು ನೋಡ್ಕೊಳ್ಳೋಂಥ ಜವಾಬ್ದಾರಿ ಪ್ರತಿಯೊಬ್ರದ್ದಿದೆ. ಆದ್ರೆ ಮಾಡಿದ ಘಟನೆ ಯಾರು ಮಾಡಿದಾರೋ ಆ ಥರದ ಎನ್ಕ್ವೈರಿ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಬಿಟ್ಟು ಅಮಾಯಕ ಜನರಿಗೆ, ವಿಶೇಷವಾಗಿ ಹಿಂದೂ ಜನರಿಗೆ ಟಾರ್ಗೆಟ್ ಮಾಡಿ, ದಲಿತ ಸಮಾಜ ಮಹಿಳೆಯರಿಗೆ, ದಲಿತ ಸಮಾಜ ಯುವಕರಿಗೆ, ಮರಾಠ ಸಮಾಜ ಯುವಕರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಹೊಡೆಯೋದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಆತ್ಮಹತ್ಯೆ ಆಯ್ತು, ಬರ್ದಿಟ್ಟು ಆತ್ಮಹತ್ಯೆ ಮಾಡ್ದ, ಅದು ಮುಚ್ಚಾಕ್ತಾರೆ. ಪೃಥ್ವಿ ಸಿಂಗ್ದು ಮ್ಯಾಟ್ರ್ ಇರ್ಬೋದು, ಸಿಟಿ ರವಿ ಅವ್ರದ್ದು ಮ್ಯಾಟ್ರ್ ಇರ್ಬೋದು, ಇವೆಲ್ಲ ಮ್ಯಾಟ್ರ್ಗಳ ಮುಚ್ಚಾಕ್ತಾರೆ. ಮತ್ತು ಈ ಮ್ಯಾಟ್ರ ಇಷ್ಟು ಇಂಟ್ರೆಸ್ಟ್ಲೆ ಮಾಡಾಕದಾರಲ್ಲ, ಇವ್ರು ಮನ್ಯಾಗ ಏನಾಗಿತ್ತು ಅಂತ ಥರ ಮಾಡಾಕದಾರ. ಈ ಥರದ್ದು ಏನು ಕಾರಣ? ಪ್ರಶಾಸನ ಮೇಲೆ ಪ್ರೆಷರ. ಕಾಂಗ್ರೆಸ್ ಸರ್ಕಾರ ಇದೆ, ಮತ್ತೆ ಏನು ಕನ್ನಡಿಗೆ ಮತ್ತೆ ಕೇಳ್ತಾ ಇದ್ರಲ್ಲ ನೋಡುವಂತ. ಕನ್ನಡಿ ಅಷ್ಟು ಕ್ಲಿಯರ್ ಇದೆ. ಕಾಂಗ್ರೆಸ್ ಸರ್ಕಾರ ಹಿಂದಿದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಯಾವ ಪ್ರಶಾಸನದಲ್ಲಿ ಇರುವಂಥ ಅಧಿಕಾರಿಗಳು ಆ ಥರ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ. ಈಗ ಏನಂತಾರಲ್ಲ, ಚೋರಾಲ ಸುಡುನ್ ಸನ್ಯಾಲ ಅಸಲ ಸುಳು ಅಂತ ಒಂದು ಮರಾಠಿದಲ್ಲಿ ಗಾದೆ ಮಾತಿತ್ತು. ಅವ್ ಪಾಪ ಇನ್ಸ್ಪೆಕ್ಟ್ರ ನಿಜ ಮಾತಾಡ್ದ ಮತ್ತೆ ಸಸ್ಪೆಂಡ್ ಆದ. ಅವ್ ಹೇಳ್ದ ಅಲ್ಲಿ ನಡೆಯುವಂಥ ಘಟನೆ, ಅದಕ್ಕೆ ಅವನಿಗೆ ಮೊದಲು ಸಸ್ಪೆಂಡ್ ಮಾಡಿಬಿಟ್ರು. ಮತ್ತು ಅವ್ ಇಲ್ಲಾಗಿದ್ದಾವ್ ರಜೆ ಮೇಲೂ ಇದ್ದ. ಅಂದ್ರೆ ಒಂದು ತೋರ್ಸಾಕ, ಜನರಿಗೆ ದಾರಿ ತಪ್ಸಾಕ ಯಾರಿಗೆ ಒಬ್ಬರಿಗೆ. ಸಿಟಿ ರವಿ ಅವ್ರ ಮ್ಯಾಟ್ರದಾಗು ಯಾವ ಇನ್ಸ್ಪೆಕ್ಟರ್ದು ಏನೂ ತಪ್ಪಿಲ್ಲಾಗಿತ್ತು, ಅವನಿಗೆ ಸಸ್ಪೆಂಡ. ಮತ್ತು ಯಾವ ನಿಜವಾಗಿ ಕಳ್ಳ ಅವನಿಗೆ ಸನ್ಮಾನ. ಈಗ ಪಾಕಿಸ್ತಾನದಾಗ ಆಗಿತ್ತಲ್ಲ, ಮುನೀರ್ಗ ಅದೇನು ಇದು ಮಾಡಿದಾರೆ ಈಗ ಅಂತ ಫೀಲ್ಡ್ ಮಾರ್ಷಲ್. ಅವೇನು ಗಂಟಾ ಮಾಡ್ದ, ಅದ್ರ ಫೀಲ್ಡ್ ಮಾರ್ಷಲ್. ಕಾಂಗ್ರೆಸ್ ಸರ್ಕಾರ ಸೇಮ್, ಯಾರು ಏನು ಮಾಡಿಲ್ಲ ಅವ್ರಿಗೆ ಅವಾರ್ಡ, ಮಾಡಿನವ್ರಿಗೆ ಸಸ್ಪೆಂಡ. ಭಾಳ ಸಾಧನೆ ಮಾಡಿದ್ದಾರೆ ಕಾಂಗ್ರೆಸ್ದವ್ರು. ಹಿಂಗಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಹೇಳ್ಬೇಕು. ಸಾಧನೆ ಏನಪ್ಪ ಅಂತಂದ್ರೆ, ರೈತರ ಪಂಪ್ಸೆಟ್ 1000% ಹೆಚ್ಚು ಮಾಡಿದ್ದಾರೆ. ಎಷ್ಟು? 1000%. 1000 ಯಾಕೆ 1100% ಹೆಚ್ಚು ಮಾಡಿದ್ದಾರೆ. ಇದು ಸಾಧನೆ ಅವ್ರದ್ದು. ರೈತರ ಬೆನ್ನೆಲುಬು, ರೈತರ ಸರ್ಕಾರ ಅಂಥೇಳಿ 1100%ಅನ್ನು ಹೆಚ್ಚಿಗೆ ಅವ್ರನ್ನ ಕಡೆಯಿಂದ ರೊಕ್ಕ ವಸೂಲಿ ಮಾಡುವಂಥದ್ದು ಸಾಧನೆ. ನೀರಿನ ಶುಲ್ಕ ಸುಮಾರು 55% ನೀರಿನ ಶುಲ್ಕ ಹೆಚ್ಚು ಮಾಡಿದ್ದಾರೆ. ಕೆಲವು ಹೇಳ್ತೀನಿ, ಮೆಟ್ರೋ ರೈಲ್ ಬೆಂಗಳೂರಿನಾಗ ಮೆಟ್ರೋ ಐತೆ ಅಂತ ಹೇಳಿ ಜನ ಮೆಟ್ರೋನಾಗ ಅಡ್ಡಾಡೋದು. 400% ಎಕ್ಸ್ಟ್ರಾ ತೊಗೊಳುವಂಥದ್ದು ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚೊಂದು ಸ್ಟ್ಯಾಂಪ್ ಡ್ಯೂಟಿ, ಅದು 150% ಹೆಚ್ಚು ಮಾಡಿದ್ದಾರೆ. ನೀವು ನೋಡ್ರಿ, ಇವಳು ಸಾಧನೆ. ಎಲ್ಲಕ್ಕಿಂತ ಮತ್ತೊಂದು ಸಾಧನೆ ಅಂತಂದ್ರೆ, ಜೀವಂತ ಇದ್ದವ್ರ ಮ್ಯಾಗಂತೂ ಎಲ್ಲ ಟ್ಯಾಕ್ಸ್ ಹಾಕಿ ಸಯೋ ಪರಿಸ್ಥಿತಿ ನಿರ್ಮಾಣ ಮಾಡಿದರು. ಸತ್ತ ನಂತರ ಸರ್ಟಿಫಿಕೇಟ್ ಮ್ಯಾಗೂ ಮತ್ತು ಡೆತ್ ಸರ್ಟಿಫಿಕೇಟ್ ಏನೈತಲ್ಲ ಅದನ್ನು ಹೆಚ್ಚು ಮಾಡಿದ್ದಾರೆ. ಅಂದ್ರೆ ನೀವು ಸಯೋದ್ನ್ಯಾಗೂ ಸತ್ತ ನಂತರ ಏನು ಬಿಡಾಕ್ತಾ ಇರಲಿಲ್ಲ ಅಂಥ ಸರ್ಕಾರ ಇದು. ಇದೇ ಸಾಧನೆ. ಹೀಗಾಗಿ ಭಾಳಷ್ಟು ಹೇಳ್ಬೋದು. ಆದರೆ 600% ಪಾರ್ಕಿಂಗ್ ಶುಲ್ಕ 600% ಹೆಚ್ಚು ಮಾಡಿದ್ದಾರೆ. ಯಾವಾಗ ಯಾವುದೇ ಸರ್ಕಾರ ಒಳಗೆ ಅದಿತ್ತು ಅಂದ್ರೆ, ಈ ಸರ್ಕಾರದ ಸಾಧನೆ ಏನಂತಂದ್ರೆ, ಏನು ಜನರಿಗೆ ಜೀವನ ಉಪಯೋಗಿ ವಸ್ತುಗಳಿರ್ಬೋದು, ಜನರಿಗೆ ಬೇಕಾಗುವಂತಹ ಏನು ಇವತ್ತು ಸಂಚಾರ ವ್ಯವಸ್ಥೆ ಇರ್ಬೋದು, ಅಥವಾ ಮನೆ ಇರ್ಬೋದು, ಹಾಲು ಇರ್ಬೋದು, ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ಮುಖಾಂತರ 3 ಪಟ್ಟು 4 ಪಟ್ಟು 10 ಪಟ್ಟು ಹೆಚ್ಚು ಮಾಡಿ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಇದೇ ಸಾಧನೆ ಐತಿ. ಟ್ಯಾಕ್ಸ್ ಹೆಚ್ಚು ಮಾಡೋದು ಸಾಧನೆ ಮಾಡಿದ್ದಾರೆ ವಿನ ಅಭಿವೃದ್ಧಿ ಕೆಲಸ ಯಾವ ಮಾಡಿಲ್ಲ. ಒಂದು ಎರಡೇ ವಿಷಯ ಇದ್ರ ಬಗ್ಗೆ ಹೇಳ್ತೇನೆ ರೀ. ಸೊ ಹಿಂದಿನ ಯಾವುದೇ ಸರ್ಕಾರ ಇದ್ದಾಗ ತಾವು ನೋಡ್ಬೋಯ್ತು. ಈಗ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಬಿಸಿಲುಗಾಲದಾಗ ಕನಿಷ್ಠ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 50 ಲಕ್ಷ ರೂಪಾಯಿ ಕುಡಿಯೋ ನೀರಿನ ಅಮೌಂಟ್ ಇಡ್ತಿದ್ರಿ. ಮೊನ್ನೆ ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಏಪ್ರಿಲ್ದಾಗ ಗೌರ್ಮೆಂಟ್ದಿಂದ ಅಂದ್ರೆ 5 ಲಕ್ಷ ರೂಪಾಯಿ ದುಡ್ಡು ಹಿಡಿದಲ್ರಿ. ಅಂದ್ರೆ ಎಮರ್ಜೆನ್ಸಿಗೆ ಹಳ್ಳಿಗಳ್ದಾಗ ಕುಡಿಯೋ ನೀರಿಂದು ಬೋರು ಟ್ಯಾಂಕರ್ ಮುಖಾಂತರ ವಾಟರ್ ಸಪ್ಲೈ. ಈ ಸರ್ಕಾರದಾಗ 50 ಲಕ್ಷ ಅಲ್ಲ 5 ಲಕ್ಷ ರೂಪಾಯಿ ದುಡ್ಡು ಇಟ್ಟಿರಕ್ಕಿಲ್ಲ. ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ. ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ, ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಹೇಳ್ತಾರೋ ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ಅದ. ನೀವೆಲ್ಲ ನೋಡಿರ್ಬೋದು, ಮೊನ್ನೆ ಎಲ್ಲ ಚೀಪ್ ಲಿಕ್ಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದ್ರಿ. ಅಂದ್ರೆ ಬಡವ್ರ ಕುಡೀರಿ ನೀವ ಸಾಯಿರಿ ಅಂಥೇಳಿ. ಅಂದ್ರೆ ಶ್ರೀಮಂತ್ ಹೈ ಕ್ವಾಲಿಟಿ ರೇಟ್ ಯಾವುದೂ ಜಾಸ್ತಿ ಮಾಡೋದಿಲ್ಲ ಅವರು.
ಚೀಪ್ ಲಿಕ್ಕರ್ ರೇಟ್ ಇಷ್ಟು ಜಾಸ್ತಿ ಮಾಡಿರಲ್ಲ ರೀ. ಸೊ ಅಂದರೆ ಬಡವ್ರ ಪರ ಸರ್ಕಾರ ಅನ್ನೋದು ಪಾಪ, ಯಾಕಂದ್ರೆ ಕುಡಿಯಬೇಕು, ಕುಡಿದೇ ಗತಿ ಇಲ್ಲ. ಕುಡಿದು ಅದರೊಳಗೂ ಸಿದ್ದರಾಮಯ್ಯವರು ಬಡವ್ರನ್ನ ಸಾಯಿಸ್ತಾ ಇದ್ದಾರೆ. ಅಂದರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ನಾವು ಹೇಳಿದಲ್ಲ ರೀ. ಈಗ ಬೆಳಿಗ್ಗೆ ಯಾಕಂದ್ರೆ ಹಿನ್ಕೆದಾಗ ಮಿಲ್ಕ್ ತೊಗೊಳ್ತಾಗೂ ಬೆಳಿಗ್ಗೆ ತೊಗೊಂಡು ಕೇಸಿ ಅಳ್ಕೊತ ಹೋಗಿದ್ರೆ, ರಾತ್ರಿ ಕುಡಿದು ಮಲ್ಕೋದ್ನಾಗ ತುಟ್ಟಿದ ಅದು ಕುಡಿದು ಅವರು ಅಳ್ಕೊತ ಮಲ್ಕೋದು. ಅಂದರೆ ಇವರು ಹಾಲು ಬಿಡ್ತಾಯಿಲ್ಲ, ಆಲ್ಕೋಹಾಲು ಬಿಡ್ತಾಯಿಲ್ಲ. ಅಂದ್ರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸ ಕೊಡತ್ತಾರೆ ರೀ ಈ ಸರ್ಕಾರ. ಇಷ್ಟು ಮಂಡ ಸರ್ಕಾರ ಐತೆಲ್ಲ. ಮತ್ತು ಅವರೆಲ್ಲರೂ ಹೇಳ್ತಾರೆ ಈಗ ನಾವು ಗ್ಯಾರಂಟಿ ಕೊಡಾತು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡೋದು. ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ, ಒಂದು ಕಡೆ ವಾಪಸ್ ತೊಗೋತಾರೆ. ಎಲ್ಲ ರೇಟ್ಗಳು ಈಗ ಅಭಯ್ ಪಾಟೀಲ್ ಅವ್ರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಐತಿ. ಇದು ಇತಿಹಾಸ ಇದೆ ಕರ್ನಾಟಕ. ಇಷ್ಟು ಯಾವಾಗ ಮಾಡಿರ್ಕಿಲ್ಲ. ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಟ್ಟಿದ್ರೆ ಅದಕ್ಕೆ ಇವರೆಲ್ಲ 2 ವರ್ಷದ ನಮ್ಮ ಸಾಧನಾ ಸಮಾವೇಶ ಅಂತ ಹೇಳ್ತಾರೋ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಟ್ಟದಿಂದ ಹಿಡಿದು ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯನ ಇವರು ತಕ್ಕ ಪಾಠನೂ ಕಲಿಸ್ತಾರೋ, ಶಿಕ್ಷಣ ಕೊಡ್ತಾರೆ. ತಾವು ನಾ ಜಲ್ದಿ ಬನ್ನಿ. ಬಾಗೇವಾಡಿ ಒಂದು ಮದುವೆ ಹೋಗಿಲ್ಲ ರೋಡ್ ಸ್ಟಾರ್ಟ್ ಮಾಡೋಣ್ರಿ. ನಾವು ಸ್ವಾಗತ ಮಾಡ್ಕೊತೀನಿ. ಆಮೇಲೆ ಇದು ಮಾಡ್ತೀನಿ, ಪ್ರೆಸ್ಸಿಗೆಲ್ಲ ಸ್ವಾಗತ ಮಾಡ್ಕೊಂಡು ಸ್ವಾಗತ ಮಾಡ್ತಾರೆ. ನೀವು ಮಾತಾಡ್ರಿ 2 ನಿಮಿಷ ಹಂಗೆ ಜನರು ಏನಾಯ್ತು ಸ್ವಾಗತ ಗಣ್ಯಮಾನ್ಯರನ್ನು ಕೂಡ ಸ್ವಾಗತ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ಮಾಜಿ ಶಾಸಕರಾದಂಥ ಚಾ ಐತೆ ಅನ್ನೋದು ಗೊತ್ತಿಲ್ಲ. ಇದು ಕಲರ್ಫುಲ್ ಐತಿ. ಶುರು ಮಾಡೋಣ. ಅಂತ ಅಧ್ಯಕ್ಷರಾದ ಗೀತಾ ಸುತಾರ್ ಅವರು, ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರು ಹಾಗೂ ವಿಶ್ವನಾಥ್ ಪಾಟೀಲ್ ಸಾಹೇಬರು, ಮಾಜಿ ಶಾಸಕರು ಹಾಗೂ ದೇಶಪಾಂಡೆ ಅವರು, ಇನ್ನುಳಿದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನು, ಕಾರ್ಯಕರ್ತರನ್ನು ಸ್ವಾಗತ ಮಾಡ್ತಾ ಇವತ್ತಿನ ಬೀದಿಗಿಲ್ದ ಹೋರಾಟ ಮಾಡುವಂತ ಕೆಲಸನೂ ಮಾಡ್ತಾ ಇದೀವಿ. ಸೆಷನ್ ನಡೆದಾಗ ನಮ್ಮ ಶಾಸಕರ ವಿಧಾನ ಭವನದಲ್ಲೇ ಹೋರಾಟ ಮಾಡುವಂತ ಕೆಲಸ ಮೊದಲು ಮಾಡಿದರು, ಮುಂದೂ ಮಾಡ್ತಾರೆ. ಈಗೂ ನಮ್ಗೆ ಎಲ್ಲೆಲ್ಲಿ ಸಾಧ್ಯ ಇದೆ, ಸರ್ಕಾರಕ್ಕೆ ಎಲ್ಲೆಲ್ಲಿ ತಡೆ ಹಿಡ್ಲಿಕ್ಕೆ ಸಾಧ್ಯ ಇದೆ, ಸರ್ಕಾರ ವಿರೋಧ ಎಲ್ಲೆಲ್ಲಿ ನಾವು ಹೋರಾಟ ಮಾಡ್ಬೋದು, ಆ ಪ್ರತಿಯೊಂದು ಸಂದರ್ಭದಲ್ಲಿ ಒಂದಾಗಿ ಒಕ್ಕಟ್ಟಾಗಿ ಹೋರಾಟ ಮಾಡುವಂಥ ಒಂದು ಗುರಿ ಇಟ್ಕೊಂಡು ನಾವೆಲ್ಲರೂ ಒಂದಾಗಿ ಈಗೇನು ನೀವು ನಿಮ್ಮ ಕರೆದ ಪ್ರಶ್ನೆ ಮತ್ತಲ್ಲಿ ಮೊದಲು ಸ್ವಲ್ಪ ಯಾಕೋ ಹಿಟ್ ಆ್ಯಂಡ್ ರನ್ ಥರ ಅನಿಸ್ತಾ ಇದೆ ಅಂತ, ಆ ಥರ ಆಗಬಾರ್ದು. ಅದನ್ನು ನೋಡ್ಕೊಳ್ಳೋಂಥ ಕೆಲಸ ನಾವು ಬರುವಂಥ ಸಮಯದಲ್ಲಿ ಮಾಡ್ತೀವಿ. ಈಗಿದೇವಲ್ಲ ಮತ್ತೆ ಅಲ್ಲಿ ಒದ್ದೇವೆ. ಈಗ ಬಹುಶಃ ಎಲ್ಲರೂ ಕೂತಿದ್ದೀವಿ ವೇದಿಕೆ ಮೇಲೆ ತಾವು ನೋಡು. ಅದೆಲ್ಲ ಈಗ ಕೆಲವೊಂದು ಜನನು ಚಿಕ್ಕೋಡಿಗೆ ಮಾಡಿದ್ದಾರೆ, ಕೆಲವೊಂದು ಜನ ಚಿಕ್ಕೋಡಿಯಲ್ಲಿ ಪ್ರೆಸ್ ಮಾಡಬೇಕಿದೆ. ನಿನ್ನೆಲ್ಲ ತಾವು ನೋಡಿ ಪತ್ರಿಕೆ ಕೆಲವೊಂದು ಜನ ಅಲ್ಲಿ ಮಾಡಿದವರು, ಕೆಲವೊಂದು ಜನ ಇಲ್ಲಿ ಮಾಡಿದ್ರು. ಸೊ ಕೋಆರ್ಡಿನೇಷನ್ ಇದೆ ನೋಡ್ರಿ. ಈಗ ಒಂದು ದೊಡ್ಡ ಪಾರ್ಟಿ ನಡೆಸಿದಾಗ ಸಣ್ಣ ಭಿನ್ನಾಭಿಪ್ರಾಯ ಇದ್ದೇ ಇರ್ತಾವ್ರಿ. ಸರಿ ಮಾಡ್ಕೊಂಡು ಹೋಗ್ತೀರ ಅವನ್ನೆಲ್ಲ ಮುಂದಿನ ದಿನ. ಸರ್ಕಾರ ತಗೊಂಡಿಲ್ರಿ ಅವ್ರು. ಅಲ್ಲಲ್ಲ, ಅವ್ರು ಸರ್ಕಾರಕ್ಕಿಂತ ವೈಯಕ್ತಿಕ ಜಾಸ್ತಿ ಆಗೈತೆ ಸರ್ಕಾರಕ್ಕೆ. ಈಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡ್ರಿ, ನಾ ಏನೆಲ್ಲ ಕೆಲವೊಂದು ಗೊಂದಲ ಇದ್ದು ಎಲ್ಲ ರಾಜ್ಯ ಮಟ್ಟದಲ್ಲಿ ಎಲ್ಲ ಸರಿ ಮಾಡಿದಾರೆ. ಮುಂದಿನ ದಿನಮಾನದಾಗ ಸರಿಯಾಗಿ, ಯಾಕಂದ್ರೆ ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರ್ತೈತಿ. ನಾವೆಲ್ಲ ಒಕ್ಕಟ್ಟಾಗಿರ್ಬೇಕಾಗ್ತೈತಿ. ಆಮೇಲೆ ಭಾಳಷ್ಟು ಮುನ್ಸಿಪಾಲ್ಟಿ ಇಲೆಕ್ಷನ್ಗಳು ಮುಂದೆ ಬರ್ತಾವ್ರಿ 2028ಕ್ಕೆ. ಯಾಕಂದ್ರೆ ವಿಧಾನಸಭೆ ಬರ್ತೈತಿ. ಈಗೆಲ್ಲ ಆಗಿದವ್ರು ಮತ್ತೆ ಸರಿ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕಲ್ಲ, ಅವ್ರು ಒಕ್ಕಟ್ಟಾಗಿ ಹೋಗುವಂಥ ಕೆಲಸ ಮ್ಯಾಗಿನವರು ಹೇಳಿದರು, ಇವರು ಮಾಡ್ತಾಯಿದ್ರು. ಜಿಲ್ಲಾ ಲೆವೆಲ್ದಾಗ ನಾವು ಮಾಡ್ಕೋತಾ ಇದ್ರು. ಇದು ಯಾಕೋ ಜನ ಆಕ್ರೋಶ ಯಾತ್ರೆ ಮಾಡಿದ್ರು. ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮಾಡ್ರಿ. ಆಮೇಲೆ ಬೆಂಗಳೂರಾಗ ಈಗಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಅವರು, ಅಶೋಕ್ ಅವರು ಕೋಆರ್ಡಿನೇಷನ್ ಮಾಡತ್ತಾರೆ. ಎಲ್ಲೋ ಒಂದೊಂದು ಕಡೆ ಕೋಆರ್ಡಿನೇಷನ್ ಕೊರತೆ ಇದ್ದಾಗ ನೀವು ಹೇಳಿದ್ದು ಒಪ್ಕೋತೀರ. ಆದರೆ ಈಗ ಮುಂದೆ ಆ ಥರ ಆಗೋದಿಲ್ಲ. ನಾವು ಭಾಳ ಸೀರಿಯಸ್ ಆಗಿ ಸರ್ಕಾರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತೈತ್ರಿ. ಈಗ ಏನಿಲ್ಲ ರೀ, ಒಂದೊಂದು ಸಲ ಕೋಆರ್ಡಿನೇಷನ್ ಆಗುತ್ತೆ, ಎಲ್ಲೆಲ್ಲೋ ತಪ್ಪಾಗಿರ್ತೈತೆ ರೀ. ಮುಂದಿನ ದಿನಮಾನದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು
ರಾಜ್ಯ ಇರ್ಬೋದು, ಜಿಲ್ಲಾ ಇರ್ಬೋದು, ಹಳ್ಳಿ ಇರ್ಬೋದು, ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮುಂದಿನ ಮಾಡ್ತಾರೆ. ಸಂಜಯ್ ಹೇಳ್ರಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.